ಸಭೆಯಲ್ಲಿ ಮುಖಂಡ ಮನೋಹರ್ ಜೋರು ಧ್ವನಿ ಮಾಡಿದ್ದಾರೆ. ನಿಮ್ಮ ಮೇಲೆ ಕಾರ್ಯಕರ್ತರಿಗೆ ಬಹಳ ವಿಶ್ವಾಸ ಇದೆ. ಸಭೆಯಲ್ಲೇ ಮುಖಂಡ ಮನೋಹರ್ ಇಲ್ಲಿ ಧ್ವನಿ ಜೋರು ಮಾಡಿರುವಂತದ್ದು. ನಿಮ್ಮ ಮೇಲೆ ಕಾರ್ಯಕರ್ತರಿಗೆ ಬಹಳ ವಿಶ್ವಾಸ ಇದೆ. ಪಕ್ಷದ ನಿಷ್ಠಾವಂತ ಸಿಪಾಯಿ ಅಂತ ಹೇಳ್ತಾರೆ ನಿಮ್ನ. ಹಾಗಾಗಿ ಕಾರ್ಯಕರ್ತರಿಗೆ ಹೆಚ್ಚಿನ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ ಮನೋಹರ್. ನಿಷ್ಠಾವಂತ ಕಾರ್ಯಕರ್ತರನ್ನು ಕೈ ಬಿಡಬೇಡಿ ಇಲ್ಲಿ ಅಂತ ಮನವಿ ಮಾಡಿದ್ದಾರೆ. ವೇದಿಕೆ ಹತ್ತುವ ಬಾಲಂಗೋಚಿಗಳನ್ನು ಫಸ್ಟ್ ದೂರ ಇಡಿ ಅಂತ ಟಾಂಗ್ ಕೊಟ್ಟಿರುವಂತದ್ದು. ಪಕ್ಷಕ್ಕೆ ಕೆಲಸ ಮಾಡುವವರಿಗೆ ಸ್ಥಾನಮಾನ ಕೊಡಿ, ಜಿಬಿಎ ಚುನಾವಣೆ ಮಾಡ್ತೀವಿ ಅಂತ ಸುಳ್ಳು ಹೇಳ್ಬಿಡಿ ಅಂತ ಕೂಡ ಇಲ್ಲಿ ಏನು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಜವಾದ ಕಾರ್ಯಕರ್ತರಿಗೆ ನಿಗಮಗಳ ಅವಕಾಶ ಕೊಡಿ ಅಂತ ಒತ್ತಾಯ ಮಾಡಿರುವಂತದ್ದು. ಸಭೆಯಲ್ಲಿ ಮುಖಂಡ ಮನೋಹರ್ ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರನ್ನು ಕರೆತಂದವನು ಕೆಳಗೆ ಕೂರ್ತಾನೆ, ಪಾಸು ಪಡೆದವನು ವೇದಿಕೆ ಮೇಲೆ ಕೂರ್ತಾನೆ ಅಂತ ಕೂಡ ಇಲ್ಲಿ ಏನು ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು. ಮೊದಲು ಈ ತಾರತಮ್ಯಕ್ಕೆ ನೀವು ಕಡಿವಾಣ ಹಾಕಿ ಅಂತ ಮನವಿ ಮಾಡಿದ್ದಾರೆ. ನಿಜವಾದ ಮುಖಂಡರನ್ನು ಮೊದಲು ಗೌರವಿಸಬೇಕಾದದ್ದನ್ನು ನೀವು ಕಲಿಬೇಕು ಅಂತ ಏನು ಮನವಿ ಮಾಡಿದ್ದಾರೆ. ಕೆಪಿಸಿಸಿ ಸಭೆಯಲ್ಲಿ ಮುಖಂಡ ಮನೋಹರ್ ಆಗ್ರಹಿಸ್ತಾ ಇದ್ದಾರೆ. ಸಭೆಯಲ್ಲಿ ಇಲ್ಲಿ ಮುಖಂಡ ಮನೋಹರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು. ನಿಮ್ಮ ಮೇಲೆ ಕಾರ್ಯಕರ್ತರಿಗೆ ಬಹಳ ವಿಶ್ವಾಸ ಆಗಿದೆ. ಪಕ್ಷದ ನಿಷ್ಠಾವಂತ ಸಿಪಾಯಿ ಅಂತ ಹೇಳ್ತಾರೆ. ಹಾಗಾಗಿ ಯಾರು ಪಕ್ಷಕ್ಕಾಗಿ ದುಡಿತಾರೋ, ಯಾರು ನಿಷ್ಠಾವಂತ ಕಾರ್ಯಕರ್ತರಿರ್ತಾರೋ ಅವರಿಗೆ ನೀವು ಅವಕಾಶ ಕೊಡಿ. ವೇದಿಕೆ ಹತ್ತುವಂತಹ ಬಾಲಂಗೋಚಿಗಳನ್ನು ನೀವು ದೂರ ಇಡಿ. ಯಾರು ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ಅವ್ರಿಗೆ ಮಾತ್ರ ಸ್ಥಾನಮಾನ ಕೊಡಬೇಕು ಅಂತ ಇಲ್ಲಿ ಮನವಿ ಮಾಡಿರುವಂಥದ್ದು. ಹಾಗೆ ಜಿಬಿಎ ಚುನಾವಣೆ ಮಾಡ್ತೀವಿ ಅಂತ ಸುಳ್ಳು ಹೇಳಬೇಡಿ. ನಿಜವಾದ ಕಾರ್ಯಕರ್ತರಿಗೆ ನಿಗಮಗಳ ಅವಕಾಶ ಕೊಡಿ ಅಂತ ಸಭೆಯಲ್ಲಿ ಮುಖಂಡ ಮನೋಹರ್ ಏನು ಆಗ್ರಹಿಸಿದ್ದಾರೆ. ಹಾಗಾಗಿ ಮೊದಲು ಈ ತಾರತಮ್ಯಕ್ಕೆ ಕಡಿವಾಣ ಹಾಕಬೇಕು. ನಿಜವಾದ ಮುಖಂಡರನ್ನು ನೀವು ಮೊದಲು ಗೌರವಿಸಬೇಕು ಅಂತ ಇಲ್ಲಿ ಕೆಪಿಸಿಸಿ ಸಭೆಯಲ್ಲಿ ಮುಖಂಡ ಮನೋಹರ್ ಆಗ್ರಹಿಸಿರುವಂಥದ್ದು. ಇವತ್ತು ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಸಭೆ ಹಮ್ಮಿಕೊಂಡಿದ್ರು. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳು ಏನು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಮುಖಂಡ ಮನೋಹರ್ ಕೂಡ ಏನು ಪಕ್ಷದ ವಿರುದ್ಧ ಹಾಗೆ ಏನು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಯಾರು ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡ್ತಾರೆ ಅವರಿಗೆ ಅವಕಾಶ ಕೊಡಿ, ತಾರತಮ್ಯ ಅನ್ನೋದು ಬಿಡಿ ಅಂತ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.